ಪ್ರೀತಿಗೋಸ್ಕರ ಗಂಡಸ್ರು ಬಿಲ್ಲನ್ನ ಮುರಿದ್ರು, ಸೇತುವೆ ಕಟ್ಸಿದ್ರು, ಯುದ್ಧನ ಗೆದ್ರು, ಬೆಟ್ಟನ ಹೊಡೆದ್ರು, ಸಾಹಿತ್ಯ ಆದ, ಪ್ರೀತಿ ಮಾಡ್ದ, ಹುಚ್ಚ ಆದ. ಅದೇ ಪ್ರೀತಿಗೋಸ್ಕರ ಹೆಣ್ಣು ಏನ್ ಮಾಡಿದ್ಲು ಅಂತ. ಆಗ ಇನ್ನೊಬ್ರು ಹೇಳಿದ್ರಂತೆ, ಅದೇ ಪ್ರೀತಿಗೋಸ್ಕರ ಸೀತೆ ಅಗ್ನಿ ಪರೀಕ್ಷೆ ಮಾಡಿದ್ಲು, ಊರ್ಮಿಳ ನಿರೀಕ್ಷಲ್ಕಾದ್ಲು, ರಾಧೆ ಪ್ರೀತಿಯಿಂದ ದೂರ ಆದ ನೋವನ್ ಸಹಿಸ್ಕೊಂಡ್ಲು, ರುಕ್ಮಿಣಿ ಪ್ರೀತಿ ಮಾಡಿದ್ಲು, ಅಹಲ್ಯ ಕಲ್ಲಾದ್ಲು, ಸಾವಿತ್ರಿ ಯಮನ್ ವಿರುದ್ಧ ಹೋರಾಡಿದ್ಲು, ದ್ರೌಪದಿ ಅವಮಾನನ ಅನುಭವಿಸಿದ್ಲು, ಸತಿ ತನ್ನಂತಾನೆ ದಹಿಸ್ಕೊಂಡ್ಲು, ಪಾರ್ವತಿ ತಪಸ್ ಮಾಡಿದ್ಲು, ಲಕ್ಷ್ಮಿ ಪಾದ ಸೇವೆ ಮಾಡಿದ್ಲು, ನೀರ ವಿಷ ಕೊಡಿದ್ಲು. ಇದಕ್ಕೆಲ್ಲ ಮಿಗಿಲಾಗಿ ಹೆಣ್ಣು ಗಂಡಿಗೆ ಜನ್ಮ ನೀಡಿದ್ಲು. ಆದ್ರೂ ಪ್ರಪಂಚ ಹೆಣ್ಣು ಪ್ರೀತಿಗೆ ಏನ್ ಮಾಡಿದ್ಲು ಅಂತ ಕೇಳುತ್ತೆ. ಇವತ್ತು ನೀವೆಲ್ಲರೂ ನನ್ನನ್ನ ಅದೇ ಪರಿಸ್ಥಿತಿ ನಿಲ್ಸಿದೀರಾ. ಅಣ್ಣ, ಇದುವರೆಗೂ ನಿಮ್ಮೇಲೆ ನನಗೆ ತುಂಬಾ ಪ್ರೀತಿ, ಗೌರವ ಎಲ್ಲಾನು ಇತ್ತು. ಆದ್ರೆ ಇವತ್ತು ನೀನೇ ನಿನ್ನ ಕೈಯಾರೆ ಇದನ್ನೆಲ್ಲ ಹಾಳು ಮಾಡ್ಕೊಂಡ್ಬಿಟ್ಟೆ. ಇನ್ಮೇಲೆ ನನಗೊಬ್ಬ ಅಣ್ಣ ಇದ್ದಾನೆ ಅನ್ನೋದನ್ನೇ ನಾನು ಮರ್ತು ಬಿಡ್ತೀನಿ.